मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञश्रुति अस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। तपस्वाध्याय निरतं तपस्वी वाग्विदाम्बरं नारदं परिपप्रच्छ वाल्मीकिर्मुनिपुङ्गवम्। ಬಾಲಕಾಂಡದಲ್ಲಿ ನಾರದರನ್ನ ವಾಲ್ಮೀಕಿ ಋಷಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತಮ ಗುಣಗಳುಳ್ಳ ವ್ಯಕ್ತಿ ಯಾರನ್ನಾದ್ರೂ ನೀವು ಕಂಡಿದ್ದೀರಾ ಹಾಗೆ ಅಂತ. ಅದಕ್ಕೆ ನಾರದರು ಆ ವಿಚಾರವನ್ನೆಲ್ಲ ತಿಳಿಸ್ತಾ ಇದ್ದಾರೆ. ರಕ್ಷಿತಾ ಜೀವಲೋಕಸ್ಯ ಧರ್ಮಸ್ಯ ಪರಿರಕ್ಷಿತಾ ರಕ್ಷಿತಾ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತಾ. ಇಡೀ ಜೀವಲೋಕವನ್ನ ರಕ್ಷಣೆ ಮಾಡಿದವ, ಧರ್ಮವನ್ನು ಕೂಡ ರಕ್ಷಣೆ ಮಾಡ್ತಾ ಇದ್ದಾನೆ ಅವನು. ರಕ್ಷಿತಾ ಸ್ವಸ್ಯ ಧರ್ಮಸ್ಯ, ಜನರ ಧರ್ಮವನ್ನು, ಜನರು ಮಾಡತಕ್ಕ ಧರ್ಮಾಚರಣೆಗಳನ್ನು ಕೂಡ ರಕ್ಷಣೆ ಮಾಡತಕ್ಕವನು. ವಿಶ್ವಾಮಿತ್ರರು ಯಾಗೆಲ್ಲ ಮಾಡ್ತಾ ಇದ್ದಾರೆ, ಅವರ ಧರ್ಮವನ್ನ ರಕ್ಷಣೆ ಮಾಡಿದ ಸ್ವಾಮಿ. ಅದೇ ತರ ತನ್ನ ಧರ್ಮ, ತಾನು ಮಾಡಬೇಕಾದ ಸ್ವಧರ್ಮ ಅಂತ ಏನಿದೆ, ಅಧ್ಯಯನ ಅಧ್ಯಾಪನ, ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ ರಾಜ್ಯ ಪರಿಪಾಲನೆ ಇತ್ಯಾದಿಗಳು ಏನಿದೆ ಅದೆಲ್ಲವನ್ನು ಕೂಡ ತಾನು ಮಾಡ್ತಾ ಇದ್ದ ಹಾಗೆ ಅಂತ. ಸ್ವಧರ್ಮ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತಾ. ತನ್ನನ್ನು ಕಾಪಾಡಿಕೊಂಡು, ತನ್ನ ಧರ್ಮವನ್ನು ಕಾಪಾಡಿಕೊಂಡು, ತಮ್ಮ ಪ್ರಜೆಗಳನ್ನು ಕಾಪಾಡಿಕೊಂಡು, ತಮ್ಮ ಪ್ರಜೆಗಳ ಧರ್ಮವನ್ನು ಕೂಡ ಕಾಪಾಡಿಕೊಂಡು ಇದ್ದಾನೆ ಅಂತ ಒಟ್ಟು. ವೇದ ವೇದಾಂಗ ತತ್ವಜ್ಞೋ ಧನುರ್ವೇದೇಶ ನಿಷ್ಠಿತಃ. ಆ ಪರಮಾತ್ಮ ಏನಾಗಿದ್ದಾನೆ? ವೇದ ವೇದಾಂಗ ತತ್ವಜ್ಞ. ವೇದದಲ್ಲಿ ಬರುವ ತತ್ವಗಳು, ವೇದಾಂಗದಲ್ಲಿ ಬರುವ ವಿಚಾರಗಳು ಎಲ್ಲವನ್ನು ಕೂಡ ಬಲ್ಲವನಾಗಿದ್ದಾನೆ. ಸ್ವತಃ ತಾನು ವೇದ ಪ್ರತಿಪಾದ್ಯನಾಗಿದ್ದಾನೆ. ಎಲ್ಲಾ ಶಾಸ್ತ್ರಗಳು ಕೂಡ ಯಾರನ್ನು ಹೇಳ್ತದೆ? ದೇವರನ್ನೇ, ಪರಬ್ರಹ್ಮನನ್ನೇ ಹೇಳುತ್ತದೆ. ಧನುರ್ವೇದೇಶ ನಿಷ್ಠಿತ. ಧನುರ್ವೇದ ಅಂದ್ರೆ ಆಯುಧಗಳನ್ನು ಹಿಡಿಯೋದು, ಹೇಗೆ ಯುದ್ಧ ಮಾಡೋದು, ಇದನ್ನೆಲ್ಲ ಕಲಿಸಿಕೊಡತಕ್ಕ ಶಾಸ್ತ್ರ ಅದು. ಆ ವೇದ ಧನುರ್ವೇದ. ಧನುರ್ವೇದ ಆಯುರ್ವೇದ ಅಂತೆಲ್ಲ ಕರೀತಾರೆ. ನಾನಾ ವಿಧವಾದ ವೇದಗಳು ಇದೆ. ಎಲ್ಲವೂ ಕೂಡ ಬ್ರಹ್ಮದೇವರ ಮುಖದಿಂದ ಭಾಗವತದಲ್ಲಿ ಬರುತ್ತದೆ. ಧನುರ್ವೇದವನ್ನು ಕೂಡ ಬ್ರಹ್ಮದೇವರ ಮುಖದಿಂದಲೇ ಸೃಷ್ಟವಾದದ್ದು ಅಂತ ಹೇಳ್ತಾರೆ. ಅಂತಹ ಧನುರ್ವೇದದಲ್ಲಿ ಕೂಡ ನಿಷ್ಠಿತನಾಗಿದ್ದಾನೆ. ಸರ್ವಶಾಸ್ತ್ರಾರ್ಥ ತತ್ವಜ್ಞ. ಎಲ್ಲಾ ಶಾಸ್ತ್ರವನ್ನು ಕೂಡ ಬಲ್ಲವನಾಗಿ, ಸ್ಮೃತಿಮಾನ್ ಪ್ರತಿಭಾನವ, ಒಳ್ಳೆ ಪ್ರತಿಭೆ, ಒಳ್ಳೆ ಸ್ಮರಣೆ ಶಕ್ತಿ, ಒಳ್ಳೆ ಪ್ರತಿಭಾವಂತನಾಗಿ ಇದ್ದಾನೆ ಅಂತ ಹೇಳ್ತಾರೆ. ಸರ್ವಲೋಕ ಪ್ರಿಯ ಸಾಧು ಅಧೀನಾತ್ಮ ವಿಚಕ್ಷಣ ಸರ್ವದಾ ಅಭಿಗತ ಸದ್ಭಿಃ ಸಮುದ್ರ ಇವ ಸಿಂಧುಭಿಃ. ಸರ್ವಲೋಕ ಪ್ರಿಯ ಪರಮಾತ್ಮ ಏನಾಗಿದ್ದಾನೆ? ಎಲ್ಲಾ ಲೋಕದವರಿಗೂ ಕೂಡ ಪ್ರಿಯ. ಸರ್ವೇಷಾನ್ ಲೋಕಾನ್ ಪ್ರಿಯ, ಸರ್ವಲೋಕ ಪ್ರಿಯ. ಸಾಧು ಅಧೀನಾತ್ಮ, ಸಾಧುಗಳ ವಶದಲ್ಲಿ ಇರತಕ್ಕವನು. ಅವನೇನಾಗ್ತಾನೆ? ಸಾಧುಗಳ ವಶದಲ್ಲಿ ಇರತಕ್ಕವನು. ವಿಚಕ್ಷಣ, ಒಳ್ಳೆ ಬುದ್ಧಿವಂತಿಕೆ ಉಳ್ಳವನು, ಜ್ಞಾನಿಯಾದವ ಅಂತ ಅರ್ಥ. ಸರ್ವದಾ ಅಭಿಗತಃ ಅಂತ ಇದೆ. ಸರ್ವದಾ ಅಸ್ತ್ರಾಭ್ಯಾಸ ಕಾಲಾದಿಷು ಅಪಿ ಸದ್ಭಿಃ ಸತ್ಪುರುಷೈಃ ಅಭಿಗತಃ ಪರಿಗತಃ. ಎಲ್ಲಾ ಕಾಲದಲ್ಲೂ ಕೂಡ ಸತ್ಪುರುಷ ಅವರ ಜೊತೆಗೇನೆ ಇರತಕ್ಕವನು. ನಾವು ನೋಡ್ತೀವಿ ಸ್ವಾಮಿಗಳನ್ನೆಲ್ಲ ಹೇಗೆ ಹೇಳ್ತಾರೆ, ಸುತ್ತ ಪಂಡಿತರ ಮಧ್ಯದಲ್ಲೇ ಸಜ್ಜನರ ಜೊತೆಗೇನೆ ಇರ್ತಾರೆ. ಅದೇ ರೀತಿಯಾಗಿ ಪರಮಾತ್ಮನು ಕೂಡ ಹೇಗಿರ್ತಾನೆ? ಸಾಧು ಸಜ್ಜನರ ಮಧ್ಯದಲ್ಲೇ ಅವನು ಇರುವನು. ಗವಾಂ ಮಧ್ಯೆ ವಸಾಮ್ಯಹಂ ಅಂತ ಕೃಷ್ಣ ತಾನು ಹೇಳ್ಕೊಂಡಿದ್ದಾನು. ತದ್ವತ್. ಇನ್ನು ಸರ್ವದಾ ಅಭಿಗತಃ ಸದ್ಭಿಃ, ಸದ್ಭಿಃ ಸಮುದ್ರ ಇವ ಸಿಂಧುಭಿಃ. ಹಾಗೆ ಏವಂ ಸದ್ಭಿಃ ಅಭಿಗಮನಾನಂತರಂ ಅಸ್ಯ ಅಜ್ಞಾತ ಜ್ಞಾಪನಾಯ ತಸ್ಯ ಸ್ವತಃ ಏವ ಪೂರ್ಣತ್ವಾತ್. ಆ ಜನರಿಗೆ, ಸುತ್ತಮುತ್ತ ಇರುವ ಜನರಿಗೆ ಗೊತ್ತಿಲ್ಲದ ವಿಷಯಗಳನ್ನು ಕೂಡ ಚೆನ್ನಾಗಿ ಅರಿತವ ಪರಮಾತ್ಮನಾಗಿದ್ದಾನೆ. ಅದರಿಂದ ಅವ್ರಿಗೆ ಏನಾದ್ರು ಗೊತ್ತಿಲ್ಲ ಹಾಗೆ ಅಂದ್ರೆ ತಾನು ಅದನ್ನ ತಿಳಿಸಿಕೊಡತಕ್ಕವ. ಅಷ್ಟು ಆಳವಾದ ವಿದ್ಯೆಯನ್ನ ಪಡೆದವ ಅಂತ ಅರ್ಥ. ಏನಾದ್ರು ಸಂಶಯ ಬಂತು ಸುತ್ತಮುತ್ತ ಜನರಿಗೆ, ಯಾರನ್ನ ಕೇಳಬೇಕು? ತಿಳಿದವರನ್ನೇ ಕೇಳಬೇಕು. ಚೆನ್ನಾಗಿ ತಿಳಿದವ ಅಂದ್ರೆ ಯಾರು? ರಾಮನೇ, ಭಗವಂತನೇ. ಆ ರೀತಿಯಾದ ವ್ಯಕ್ತಿ ಅಂತ ಅರ್ಥ. ಆರ್ಯ ಸರ್ವಶಮಶ್ಚೈವ ಸದೈಕ ಪ್ರಿಯ ದರ್ಶನ ಸಚ ಸರ್ವಗುಣೋಪೇತ ಕೌಸಲ್ಯಾನಂದ ವರ್ಧನ. ಆರ್ಯ ಅಂದ್ರೆ ಪೂಜ್ಯನಾಗಿರ್ತಾನೆ. ಸರ್ವಸಮಶ್ಚೈವ, ಎಲ್ಲರ ಜೊತೆಗೂ ಹೇಗಿರ್ತಾನೆ? ಸಮವಾದ ಒಂದು ಭಾವನೆ,
ನೀನು ಮಾಡಿದ ಒಳ್ಳೆ ಕೆಲಸವಾಗಿದ್ರೆ ಸನ್ಮಾನ ಮಾಡೋದು, ನೀನು ಕೆಟ್ಟ ಕೆಲಸ ಮಾಡಿದ್ರೆ ಅದಕ್ಕೆ ಶಿಕ್ಷೆಯನ್ನು ಕೊಡು. ಒಳ್ಳೆ ಕೆಲಸ ಮಾಡಿದ್ರೆ ಸನ್ಮಾನ, ಕೆಟ್ಟ ಕೆಲಸ ಮಾಡಿದ್ರೆ ಶಿಕ್ಷೆ, ಎರಡನ್ನು ಕೊಡು. ಅದನ್ನ ಏನ್ ಕರೀತಾರೆ? ಸರ್ವ ಸಮಶ್ಚೈವ. ಹಾಗೆ ಹೊರತು ದೇವರಲ್ಲಿ ಏನಿಲ್ಲ, ಪಾರ್ಶಾಲಿಟಿ ಅಂತಕ್ಕದ್ದು ಇಲ್ಲ. ಅದ್ರ ಅಭಿಪ್ರಾಯ. ತದೈಕ ಪ್ರಿಯ ದರ್ಶನ. ಪರಮಾತ್ಮ ನೋಡೋದಕ್ಕೂ ಕೂಡ ಪ್ರಿಯವಾದ ಒಂದು ನೋಟ, ಎಲ್ಲರಲ್ಲೂ ಕೂಡ ಪ್ರಿಯವಾದ ಒಂದು ನೋಟ ಉಳ್ಳವನಾಗಿ ಇರ್ತಾನೆ. ಸಚ ಸರ್ವಗುಣೋಪೇತ. ಪರಮಾತ್ಮ ಏನಾಗಿರ್ತಾನೆ? ಸರ್ವಗುಣೋಪೇತ ಅಂದ್ರೆ ಎಲ್ಲಾ ಗುಣಗಳಿಂದಲೂ ಕೂಡ ಪರಿಪೂರ್ಣನಾಗಿ ಇರ್ತಾನೆ. ಸರ್ವಗುಣೋಪೇತ. ಕೌಸಲ್ಯಾನಂದ ವರ್ಧನ. ಹಾಗೆಂದ್ರೆ ಕೌಸಲ್ಯೆಯ ಆನಂದ, ಕೌಸಲ್ಯಗೆ ಸಂತೋಷ, ಅದನ್ನ ಬೆಳಗಿಸತಕ್ಕವ ಅಂತ ಅರ್ಥ. ಕೌಸಲ್ಯಾನಂದ ವರ್ಧನ. ತಾಯಿಗೆ ನೋಡಿ, ಅದು ವಿಶಿಷ್ಟ ಸ್ಥಾನ. ತಾಯಿಗೆ ಮಕ್ಕಳನ್ನು ನೋಡಿದರೆ ಆನಂದ ಬರಬೇಕು, ಆ ತರ ಮಕ್ಕಳು ಅರ್ಥ. ಅಂದ್ರೆ ಒಳ್ಳೆ ಗುಣದಿಂದ ತುಂಬಿದ ಮಕ್ಕಳನ್ನು ನೋಡಿದರೆ ತಾಯಿಗೆ ಏನಾಗ್ತದೆ? ಸಂತೋಷ ಬರುತ್ತದೆ. ಹಾಗೆ ಅದು ಅಭಿಪ್ರಾಯ. ಸರ್ವಗುಣೋಪೇತ ಕೌಸಲ್ಯಾನಂದ ವರ್ಧನ. ಸಮುದ್ರ ಇವ ಗಾಂಭೀರ್ಯೇ ಧೈರ್ಯೇನ ಹಿಮವಾನಿವ. ಗಾಂಭೀರ್ಯದಲ್ಲಿ ಸಮುದ್ರನಂತೆ ಇರತಕ್ಕವನು. ಅಷ್ಟು ಆಳವಾದ ಒಂದು ಗಾಂಭೀರ್ಯ. ಧೈರ್ಯೇನ ಹಿಮವಾನಿವ. ಹಿಮದಂತೆ ಧೈರ್ಯಶಾಲಿಯಾಗಿ ಇರ್ತಾನೆ. ಯಾರೇ ಗಾಳಿ ಬೀಸಲಿ, ಏನೇ ಆಗಲಿ, ಹಿಮ ಏನಾಗಿರ್ತಾನೆ? ಸ್ಟ್ರೈಟ್ ಆಗಿ ಅದೇನ್ ಬಗ್ಗೋದೇ ಇಲ್ಲ. ಧೈರ್ಯೇನ ಹಿಮವಾನಿವ. ವಿಷ್ಣುನ ಸದೃಶೋ ವೀರ್ಯದಲ್ಲಿ ಅದರ ಪರಾಕ್ರಮದಲ್ಲಿ ವಿಷ್ಣುವಿಗೆ ಸದೃಶನಾಗಿ ಇರ್ತಾನೆ. ಅಂದ್ರೆ ಏನರ್ಥ? ವಿಷ್ಣುವೇ ಇವನು ಅಂತ ಅರ್ಥ. ವಿಷ್ಣುವಿನ ರೂಪವೇ ಇವನು. ಸೋಮವತ್ ಪ್ರಿಯ ದರ್ಶನ. ಚಂದ್ರನಂತೆ ನೋಡುವವರಿಗೆ ಆನಂದವನ್ನು ಉಂಟು ಮಾಡುತ್ತಾನೆ. ಹೌದಲ್ಲ? ಚಂದ್ರನನ್ನು ನೋಡಿದ್ರೆ ನಮಗೇನಾಗ್ತದೆ? ಹುಣ್ಣಿಮೆ ಚಂದ್ರ ಮುಂದೆ ಬರ್ಲಿಕ್ಕಿದೆ, ಆನಂದ ಆಗ್ಲಿಕ್ಕಿದೆ. ಅದೇ ರೀತಿಯಾಗಿ ನೋಡಿದ ಕೂಡಲೇ ಆನಂದವನ್ನ ಉಂಟು ಮಾಡತಕ್ಕವ. ಹಾಗೆ ಕಾಲಾಗ್ನಿ ಸದೃಶಃ ಕ್ರೋಧೆ ಕ್ಷಮಯ ಪೃಥ್ವಿ ಸಮಃ. ಕ್ರೋಧ ಬಂತು ಹಾಗೆ ಅಂದ್ರೆ, ದುಷ್ಟರ ಮೇಲೆ ಕ್ರೋಧ ಬಂತು, ಹೇಗಿರ್ತಾನೆ ಪರಮಾತ್ಮ? ಕಾಲಾಗ್ನಿ. ಕಾಲಾಗ್ನಿ ಅಂದ್ರೆ ಪ್ರಳಯ ಕಾಲದ ಅಗ್ನಿ, ಎಲ್ಲವನ್ನು ಸುಟ್ಟಾಗ್ಬಿಡುತ್ತದೆ ಅದು. ಪ್ರಳಯ ಕಾಲದ ಅಗ್ನಿ ಎಲ್ಲವನ್ನು ಭಸ್ಮ ಮಾಡಿಬಿಡುತ್ತೆ. ಅದೇ ರೀತಿಯಾಗಿ ರಾಮಚಂದ್ರನು ಹಾಗೆ. ಪ್ರಳಯ ಕಾಲ ಬಂತು ಅಂದ್ರೆ ದುಷ್ಟರನ್ನು ನೋಡಿದ ಹಾಗೆ ಅಂದ್ರೆ ಆ ರೀತಿಯಾಗಿ ನಡ್ಕೋತಾನೆ. ಸುಟ್ಟ ಹಾಕೋದು ಅಂತ ಅರ್ಥ. ಅಂದ್ರೆ ಸಂಹಾರ ಮಾಡೋದು ಅಂತಾನೆ ಅರ್ಥ. ಕ್ಷಮಯ ಪೃಥ್ವಿ ಸಮ. ಕ್ಷಮೆ ಮಾಡುವುದರಲ್ಲಿ ಯಾರಂತೆ? ಪೃಥ್ವಿ ಅಂತ. ಹೌದಾ? ಪೃಥ್ವಿ ಏನ್ ಕ್ಷಮೆ ಮಾಡ್ತದೆ? ಹಾಗೆಂದ್ರೆ ಏನ್ ಕ್ಷಮೆ ಮಾಡಲ್ಲ ನೋಡಿ. ಭೂಮಿ ಮೇಲೆ ಓಡಾಡ್ತಾ ಇರ್ತೀವಿ. ಭೂಮಿ ಬೈತದ ನಮ್ಮನ್ನ? ಬೈಯೋದಿಲ್ಲ. ಭೂಮಿ ಮೇಲೆ ಎಂಜಲು ಉಗುಳ್ತೀವಿ, ಹೊಲಸು ಮಾಡ್ತೀವಿ, ಎಲ್ಲವೂ ಮಾಡ್ತೀವಿ. ಆದ್ರೂ ಕೂಡ ಭೂಮಿ ಏನ್ ಮಾಡ್ಕೊಂಡಿದೆ? ಸಹನೆ ಮಾಡ್ಕೊಂಡಿದೆ ಅಲ್ವಾ? ಕ್ಷಮೆಯನ್ನು ಎಲ್ಲಿ ಕಲಿಬೇಕು? ಭೂಮಿಯಲ್ಲಿ ನೋಡಿ ಕಲಿಬೇಕು ಅಂತ. ಕ್ಷಮಯ ಪೃಥ್ವಿ ಸಮಃ. ಸಜ್ಜನರು ತಪ್ಪು ಮಾಡ್ತಾರೆ, ಆದ್ರೂ ಕೂಡ ಅದನ್ನೆಲ್ಲ ಸಹನೆ ಮಾಡಿಕೊಂಡು ಇರ್ತಾನೆ. ಧನದೇನ ಸಮಸ್ತ್ಯಾಗೆ. ಧನದ ಅಂದ್ರೆ ಕುಬೇರನಂತೆ ತ್ಯಾಗ ಮಾಡುವುದ್ರಲ್ಲಿ ಮುಂದೆ ಬರ್ತಿದೆ. ತಾನು ವನವಾಸಕ್ಕೆ ಹೋಗ್ಬೇಕು ಅಂತ ಇರುವಾಗ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ಹೋಗ್ತಾನೆ. ತಾನು ಮನೆಯಲ್ಲಿ ಏನೇನು ಇಟ್ಕೊಂಡಿದ್ದ, ಮಂಚ ಗಿಂಚ, ಏನು ಪಾತ್ರೆಗಳು ಎಲ್ಲ, ಇನ್ನು ಹೇಗಾದ್ರೂ 14 ವರ್ಷ ಹೋಗಬೇಕು. 14 ವರ್ಷ ತನಕ ನೆಲೆ ಲಾಕ್ ಮಾಡಿಟ್ಟು ಹೋಗೋಣ ಹಾಗೆಂತ ಭಾವಿಸಿಲ್ಲ ದೇವರು. ಏನ್ ಮಾಡಿದ? ಎಲ್ಲವನ್ನು ಬ್ರಾಹ್ಮಣರಿಗೆ ದಾನ ಮಾಡಿ 14 ವರ್ಷ ಆದ್ಮೇಲೆ ಬೇಕಲ್ಲ, ಆ ಚಿಂತನೆ ಇಲ್ಲ ದೇವರು. ಧನದೇನ ಸಮಸ್ತ್ಯಾಗೆ. ಸತ್ಯೇ ಧರ್ಮೇ ಇವ ಅಪರಹ. ಸತ್ಯನಿಷ್ಠೆಯಲ್ಲಿ ಧರ್ಮದೇವತೆಯಂತೆ, ಧರ್ಮದೇವತೆಯ ಮತ್ತೊಂದು ರೂಪದಂತೆ ಇರತಕ್ಕವನು ರಾಮಚಂದ್ರ. ತಮೇವಂ ಗುಣಸಂಪನ್ನಂ ರಾಮಂ ಸತ್ಯ ಪರಾಕ್ರಮಂ ಜ್ಯೇಷ್ಠಂ ಶ್ರೇಷ್ಠ ಗುಣೈರ್ಯುಕ್ತಂ ಪ್ರಿಯಂ ದಶರಥ ಸುತಂ. ತಮೇವಂ, ಈ ರೀತಿಯಾಗಿ ಗುಣಗಳಿಂದ ಸಂಪನ್ನನಾದ ಆ ರಾಮನನ್ನು ಸತ್ಯ ಪರಾಕ್ರಮ, ಸತ್ಯನಿಷ್ಠೆಯಾದವ ಮತ್ತೆ ಪರಾಕ್ರಮಶಾಲಿಯಾದವ ಅಂತವನನ್ನ ಜ್ಯೇಷ್ಠಂ, ದಶರಥನಿಗೆ 4 ಮಕ್ಕಳು, ಅವರಲ್ಲಿ ಜ್ಯೇಷ್ಠ ಪುತ್ರನಾದವ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಇವರಲ್ಲಿ ಜ್ಯೇಷ್ಠ ಯಾರು? ರಾಮ. ಜ್ಯೇಷ್ಠನಾದ ರಾಮನನ್ನು ಶ್ರೇಷ್ಠ ಗುಣೈರ್ಯುಕ್ತಂ, ಶ್ರೇಷ್ಠವಾದ ಗುಣಗಳಿಂದ ಕೂಡಿದನಾದವ ಆ ರಾಮನನ್ನು ಪ್ರಿಯಂ ದಶರಥ ಸುತಂ ಅಂತ ಪ್ರಿಯನಾದ, ದಶರಥನಿಗೆ ಮಗನಾದ ಪ್ರಿಯನಾದ
ಅವನನ್ನ ರಾಮ ಅಂತ ಕರೀತಾರೆ. ಅವನಲ್ಲಿ ನೀನ್ ಕೇಳಿದ ಗುಣಗಳೆಲ್ಲ ಇದೆ ಅಂತ ಒಟ್ಟಿಗೆ ಅನ್ವಯ ಆಗ್ತದೆ. ಪ್ರಕೃತೀನಾಂ ಹಿತೈರ್ಯುಕ್ತಂ ಪ್ರಕೃತಿ ಪ್ರಿಯ ಕಾಮ್ಯಯ ಯೌವರಾಜ್ಯೇನ ಸಂಯುಕ್ತಂ ಐಚ್ಛತ್ ಪ್ರೀತ್ಯ ಮಹೀಪತಿ. ಪ್ರಕೃತೀನಾಂ ಹಿತೈರ್ಯುಕ್ತಂ, ಪ್ರಕೃತಿ ಅಂದ್ರೆ ಭೂಮಿ, ಭೂಮಿಗೆ ಹಿತವನ್ನ ಮಾಡತಕ್ಕವನಾಗಿ, ಪ್ರಕೃತಿ ಪ್ರಿಯ ಕಾಮ್ಯಯ, ಸಜ್ಜನರಿಗೆ ಭೂಮಿಗೆ ಪ್ರಿಯವನ್ನ ಮಾಡತಕ್ಕವನಾಗಿ, ಲೋಕಕ್ಕೆ ಹಿತವನ್ನ ಮಾಡತಕ್ಕವನಾಗಿ ಇರತಕ್ಕ ಆ ರಾಮಚಂದ್ರನನ್ನ ದಶರಥ ಏನ್ ಮಾಡಿದ, ತಾನು ಯುವರಾಜನನ್ನಾಗಿ ಕೂಡಿಸಬೇಕು ಅಂತ ಇಚ್ಛೆ ಪಟ್ಟ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಬಾಲಕಾಂಡದಲ್ಲಿ, ಸಂಕ್ಷೇಪವಾಗಿ ಆದಿಭಾಗದಲ್ಲಿ, ಬಾಲಕಾಂಡದ ಆದಿಭಾಗದಲ್ಲಿ ಸಂಕ್ಷೇಪವಾಗಿ ರಾಮಾಯಣದ ಒಂದು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಅದರಿಂದ ಇನ್ನು ರಾಮನೇ ಹುಟ್ಟಿಲ್ಲಲ್ಲ ಅಂತ ಕೇಳಬೇಡಿ, ಅಷ್ಟಲ್ಲಿ ಪಟ್ಟಾಭಿಷೇಕ ಕೂತಾಯ್ತಲ್ಲ ಹಾಗೆ ಅಂತ. ರಾಮ ಹುಟ್ಟಿ ಎಲ್ಲ ಆಯ್ತು, ಅದಕ್ಕೆ ಕೌಸಲ್ಯ ನಂದನ ಅಂತ ಹಿಂದೆನೆ ಹೇಳಿದ್ದಾರೆ. ಕೌಸಲ್ಯ ಮಗನಾಗಿ ಪರಮಾತ್ಮ ವಿಷ್ಣು ಅವತಾರ ಮಾಡಿ ಬೆಳೆದು, ಲೋಕದ ದೃಷ್ಟಿಯಿಂದ ಬೆಳೆದು, ಅಂತವನನ್ನ ಗುಣಸಂಪನ್ನನಾದ ಆ ರಾಮನನ್ನ ಪಟ್ಟಾಭಿಷೇಕದಲ್ಲಿ ಮಾಡಿ ಕೂಡಿಸಬೇಕು ಅಂತ ದಶರಥ ಇಚ್ಛೆ ಪಟ್ಟ. ಸಂಯೋಕ್ತಂ ಐಚ್ಛತ್ ಪ್ರೀತ್ಯ ಮಹೀಪತಿ. ಮುಂದೆ ಏನಾಯ್ತು ಅದನ್ನ ಮತ್ತೆ ನೋಡ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.